ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿ ಯೋಗದಲ್ಲಿ ಗುರುವಿನ ಲಕ್ಷಣಗಳು, ಶಿಷ್ಯನ ಲಕ್ಷಣಗಳು ಇವನ್ನು ನಾವು ಆಲೋಚಿಸುತ್ತಿದ್ದೆವು. ಕಳೆದ ಬಾರಿ ನಾವು ಶಿಷ್ಯನ ಲಕ್ಷಣಗಳನ್ನು ಪಾವಿತ್ರ್ಯ, ಜ್ಞಾನತೃಷ್ಣೆ, ಪರ್ಸೀವಿಯರೆನ್ಸ್, ಜ್ಞಾನ ಪ್ರಾಪ್ತಿಗಾಗಿ ಸತತ ಪರಿಶ್ರಮ ಎಂಬುದನ್ನು ಗಮನಿಸಿದೆವು. ಸ್ವಾಮೀಜಿ ಗುರುವಿನ ಲಕ್ಷಣಗಳನ್ನು 3 ಎಂದು ಗುರುತಿಸುತ್ತಾರೆ. ಮೊದಲನೆಯದಾಗಿ ಅವನು ಶಾಸ್ತ್ರಗಳ ಸಾರವನ್ನು ಅಥವಾ ತಾತ್ಪರ್ಯವನ್ನು ಗ್ರಹಿಸಿದವನಾಗಿರಬೇಕು. ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡುತ್ತಿದ್ದರು. ಕೆಲವು ವ್ಯಕ್ತಿಗಳು ಸೇರಿಕೊಂಡು ಮಾವಿನ ತೋಟಕ್ಕೆ ಹೋಗುತ್ತಾರೆ. ಅದರಲ್ಲಿ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲರೂ, ಎಷ್ಟು ಮಾವಿನ ಮರಗಳಿವೆ, ಎಷ್ಟು ಕೊಂಬೆರೆಂಬೆಗಳಿವೆ, ಇಲ್ಲಿ ಎಷ್ಟು ಹಣ್ಣು ಬಿಡುತ್ತದೆ, ಆ ಹಣ್ಣುಗಳ ಬಣ್ಣ ಏನು, ಅವನ್ನು ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಇತ್ಯಾದಿ ಅದ್ಭುತ ವಿಷಯಗಳನ್ನು ಚರ್ಚಿಸಲಿಕ್ಕೆ ಆರಂಭ ಮಾಡಿದ್ರು. ನಿಜ, ಇವೆಲ್ಲ ಅದ್ಭುತ ವಿಷಯಗಳೇ. ಇವುಗಳಿಗೂ ಒಂದು ಸ್ಥಾನ ಇದೆ, ಆದರೆ ಅಧ್ಯಾತ್ಮದಲ್ಲಿ ಅಲ್ಲ, ಇನ್ನೊಂದು ಕಡೆ. ಅವರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಈ ಯಾವ ವಿಷಯಗಳ ಗೊಡವೆಗೂ ಹೋಗದೆ ನೇರವಾಗಿ ಹೋಗಿ ಒಂದು ಹಣ್ಣನ್ನು ತೆಗೆದು ತಿಂದನು. ಸ್ವಾಮೀಜಿ ಹೇಳುತ್ತಾರೆ, ಮಾವಿನ ಹಣ್ಣನ್ನು ಲೆಕ್ಕ ಮಾಡುವವರು, ಕೊಂಬೆರೆಂಬೆಗಳನ್ನು ಎಣಿಸುವವರು, ಅವರು ಅಧ್ಯಾತ್ಮದ ಸಾರವನ್ನು ಗ್ರಹಿಸಿಲ್ಲ. ಯಾರು ಈ ಲೀಫ್ ಕೌಂಟಿಂಗ್, ಮರದ ಕೊಂಬೆರೆಂಬೆ ಎಲೆಗಳನ್ನು ಎಣಿಸುವುದರಲ್ಲಿ ವ್ಯಸ್ತರಾಗಿದ್ದಾರೆಯೋ ಅಂಥ ವ್ಯಕ್ತಿಗಳಲ್ಲಿ ಒಬ್ಬನೇ ಒಬ್ಬ ಆಧ್ಯಾತ್ಮಿಕ ದಿಗ್ಗಜನು ಉದಿಸಿ ಬಂದಿದ್ದನ್ನು ನಾವು ಇತಿಹಾಸದುದ್ದಕ್ಕೂ ನೋಡಲಿಲ್ಲ. ನೀವು ಭಗವದ್ಗೀತೆಯ ಸಾರವನ್ನು ಗ್ರಹಿಸಬೇಕಾದ್ರೆ ಕೃಷ್ಣ ಬೃಂದಾವನದಲ್ಲಿ ಹುಟ್ಟಿದ್ನೋ ಮಥುರೆಯಲ್ಲಿ ಹುಟ್ಟಿದ್ದ? ಕೃಷ್ಣ ಭಗವದ್ಗೀತೆಯನ್ನು ಯಾವ ದಿನ ಬೋಧನೆ ಮಾಡಿದ? ಅವನು ಅದನ್ನು ಬೋಧಿಸುವಾಗ ಅಲ್ಲಿ ಎಷ್ಟು ಜನ ಇದ್ದರು? ಆಗ ವಾತಾವರಣ ಹೇಗಿತ್ತು? ಇವೆಲ್ಲ ವಿವರಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ನೀವು ಕೇವಲ ಕೃಷ್ಣನ ಆ ಉದಾತ್ತ ಸಂದೇಶ, ಕರ್ಮಕ್ಕಾಗಿ ಕರ್ಮ, ಪ್ರೇಮಕ್ಕಾಗಿ ಪ್ರೇಮ, ಇದನ್ನು ಗ್ರಹಿಸಿಕೊಂಡರೆ ಸಾಕು. ಹೀಗೆ ಗುರುವಾದವನಲ್ಲಿ ಇರಬೇಕಾದ ಮೊದಲ ಪ್ರಧಾನ ಲಕ್ಷಣ, ಅವನು ಶಾಸ್ತ್ರಗಳನ್ನು ಓದಿರಬೇಕು ಅಲ್ಲ, ಶಾಸ್ತ್ರಗಳನ್ನು ವ್ಯಾಖ್ಯಾನಿಸುವ ವಿದ್ವಾಂಸನಾಗಿರಬೇಕು ಅಲ್ಲ, ಅವನು ಶಾಸ್ತ್ರಗಳ ಮರ್ಮವನ್ನು, ರಹಸ್ಯವನ್ನು ಅರಿತವನಾಗಿರಬೇಕು. ನಾವು ಇದಕ್ಕೆ ಉದಾಹರಣೆಯನ್ನು ಶ್ರೀರಾಮಕೃಷ್ಣರ ಜೀವನದಲ್ಲಿಯೇ ನೋಡುತ್ತೇವೆ. ನೋಡಿದರೆ ಅವರಿಗೆ ತಮ್ಮ ಹೆಸರನ್ನೂ ಸರಿಯಾಗಿ ಬರೆಯಲಿಕ್ಕೆ ಬರುತ್ತಿರಲಿಲ್ಲ. ಅವರು ವಿದ್ಯಾಭ್ಯಾಸ ಮಾಡಿದ್ದರೂ ಕೂಡ ಅಂಥ ವಿಶ್ವವಿದ್ಯಾಲಯದ ಪದವಿಯಂತಾಗಿರಲಿ ಅಥವಾ ಪ್ರೌಢಶಾಲೆಗೆ ಕೂಡ ಹೋಗಿದ್ದವರಲ್ಲ ಅವರು.
ಹಾಗೆಂದು ಶ್ರೀರಾಮಕೃಷ್ಣರು ಹೇಳುತ್ತಾರೆ. ಅವರು ಬಹಳಷ್ಟು ಶಾಸ್ತ್ರ ಪುರಾಣ ತತ್ವಗಳನ್ನು ಶ್ರವಣ ಮಾಡಿದ್ದರು. ಬೋಧಪ್ರದವಾದ ಜನಪದ ಸಾಹಿತ್ಯವನ್ನು ಶ್ರವಣ ಮಾಡಿದ್ರು. ಆದರೆ ಅವರ ಜ್ಞಾನ ಹೊರಹೊಮ್ಮಿದ್ದು ಸಾಕ್ಷಾತ್ಕಾರದ ತಳಹದಿಯಿಂದ. ಅವರ ವಾಣಿಗಳು ಸಾಕ್ಷಾತ್ಕಾರದ ನುಡಿಗಳೇ ಹೊರತು ಅವು ಗ್ರಂಥಾಧ್ಯಯನದ ಫಲ ಅಲ್ಲ. ಹೀಗೆ ಗುರುವಿನಲ್ಲಿರಬೇಕಾದ ಮೊದಲ ಲಕ್ಷಣ, ಅವನು ಶಾಸ್ತ್ರಗಳ ಸಾರವನ್ನು ಅರಿತವನಾಗಿರಬೇಕು. ಎರಡನೆಯ ಲಕ್ಷಣ ಏನು? ಅವನು ನಿಷ್ಪಾಪನಾಗಿರಬೇಕು. ಅವನ ಜೀವನ ಶುದ್ಧವಾಗಿರಬೇಕು. ಅವನ ಜೀವನವನ್ನು ನಾವು ಯಾಕೆ ನೋಡಲಿಕ್ಕೆ ಹೋಗಬೇಕು? ಅವನು ಏನು ಬೋಧಿಸುತ್ತಾನೆ ಎಂಬುದನ್ನು ನೋಡಿದರೆ ಸಾಕಾಗುವುದಿಲ್ಲವೇನೋ ಎಂದು ಅನೇಕರು ಪ್ರಶ್ನಿಸುತ್ತಿರುತ್ತಾರೆ. ಇಲ್ಲ, ಲೌಕಿಕ ವಿದ್ಯೆಯಲ್ಲಿ ಗಣಿತ, ಇತಿಹಾಸ, ರಸಾಯನಶಾಸ್ತ್ರ ಇವುಗಳಲ್ಲಿ ನೀವು ಒಬ್ಬ ಶಿಕ್ಷಕನ ಚಾರಿತ್ರ್ಯವನ್ನು ನೋಡಬೇಕಾಗಿಲ್ಲ. ಅವನು ಏನು ಹೇಳುತ್ತಾನೆ ಎಂಬುದನ್ನು ತಿಳಿದುಕೊಂಡರೆ ಸಾಕು. ಆದರೆ ಅಧ್ಯಾತ್ಮ ವಿದ್ಯೆಯಲ್ಲಿ ಮಾತ್ರ ಅವನು ಏನು ಎಂಬುದನ್ನು ತಿಳಿದ ನಂತರವೇ ಅವನು ಏನು ಹೇಳುತ್ತಾನೆ ಎಂಬುದನ್ನು ಕೇಳಿಸಿಕೊಳ್ಳಬೇಕು. ಅವನು ಏನು ಅಂದ್ರೇನು, ಅವನ ಚಾರಿತ್ರ್ಯ ಎಂಥದ್ದು, ಅವನು ಪರಿಶುದ್ಧನಾಗಿದ್ದಾನೆಯೇ? ಅವನು ಪರಿಶುದ್ಧನಾಗಿದ್ದರೆ ಮಾತ್ರ ಅವನ ವಾಣಿಗಳಿಗೆ ತೂಕ, ಮೌಲ್ಯ ಬರುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಯಾವಾಗಲೂ ಮೊದಲಿನಿಂದ ಕೊನೆಯವರೆಗೆ ಪರಿಶುದ್ಧತೆ ಪರಿಶುದ್ಧತೆ ಪರಿಶುದ್ಧತೆಯೇ ಮುಖ್ಯವಾದದ್ದು. ಪರಿಶುದ್ಧನಲ್ಲದ ವ್ಯಕ್ತಿಯಲ್ಲಿ ಭಗವಂತನ ದರ್ಶನ, ಆ ಅಲೌಕಿಕ ಪ್ರಭೆ ಹೇಗೆ ತಾನೇ ಅರಳಿ ನಿಲ್ಲಲಿಕ್ಕೆ ಸಾಧ್ಯ ಇದೆ? ಯಾರ ಹೃದಯ ಪವಿತ್ರವಾಗಿಲ್ಲವೋ ಅವನು ಪವಿತ್ರಾಣಾಂ ಪವಿತ್ರಂ ಯೋ ಆದಂತಹ ಪರಮಾತ್ಮ ವಸ್ತುವನ್ನು ಹಿಡಿದುಕೊಳ್ಳಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಪವಿತ್ರ ವ್ಯಕ್ತಿ ಏನನ್ನು ತಾನೇ ಜಗತ್ತಿಗೆ ಬೋಧನೆ ಮಾಡಬಲ್ಲ? ಅವನು ತಾನೂ ಧರ್ಮವನ್ನು ಗ್ರಹಿಸಲಾರ, ಇತರರಿಗೂ ಧರ್ಮವನ್ನು ನೀಡಲಾಗುವುದಿಲ್ಲ. ಹಾಗಾದರೆ ಯಾರು ಅಪವಿತ್ರ ವ್ಯಕ್ತಿಗಳು ಧರ್ಮ ಬೋಧನೆಯನ್ನು ಮಾಡುತ್ತಿದ್ದಾರೆಯೋ ಅವರಿಂದ ಏನು ಪ್ರಯೋಜನವಾಗುತ್ತಿದೆ? ಅವರಿಂದ ನಮ್ಮ ನರಗಳಿಗೆ ಒಂದಿಷ್ಟು ಮನರಂಜನೆ ಸಿಗಬಹುದು, ಬುದ್ಧಿಗೆ ಒಂದಿಷ್ಟು ಕಸರತ್ತು, ತತ್ವ ತಂಡುಲ ಅಂದರೆ ಅನ್ನ ದೊರೆಯಬಹುದು ಹೊರತು ಆಧ್ಯಾತ್ಮಿಕವಾಗಿ ಅದು ನಮಗೆ ನೆರವನ್ನು ನೀಡಲಾರದು. ಆದ್ದರಿಂದ ಗುರುವಿನ ಜೀವನ ನಿಷ್ಪಾಪವಾಗಿರಬೇಕು. ಸ್ವಾಮೀಜಿ ಗುರುವಿನ ಮೂರನೆಯ ಲಕ್ಷಣವನ್ನು ಹೇಳುತ್ತಾರೆ. ಗುರು ಶಿಷ್ಯನಿಗೆ ಜ್ಞಾನ ಬೋಧನೆಯನ್ನು ಮಾಡುವಲ್ಲಿ ಹಿನ್ನೆಲೆಯಲ್ಲಿರುವ ಉದ್ದೇಶ ಏನು? ಅವನು ಸ್ವಾರ್ಥ ಉದ್ದೇಶದಿಂದ ಕೂಡಿ ಬೋಧನೆ ಮಾಡುತ್ತಿದ್ದರೆ ಅದು ಪ್ರಯೋಜನಕಾರಿಯಾಗಲಾರದು. ಅವನು ಹಣಕ್ಕಾಗಿ, ಹೆಸರು ಕೀರ್ತಿಗಾಗಿ ಅಥವಾ ಇನ್ನಾವುದೇ ವಸ್ತುವಿಗಾಗಿ ಬಯಸಿ ಜ್ಞಾನ ಬೋಧನೆಯನ್ನು ಮಾಡಿದರೆ ಆ ಬೋಧನೆ ಫಲಪ್ರದವಾಗಲಾರದು. ಅಧ್ಯಾತ್ಮ ಎನ್ನುವ ಈ ಸೂಕ್ಷ್ಮವಾದ ಜ್ಞಾನ ಪ್ರವಹಿಸಲು ಇರುವ ಮಾಧ್ಯಮ, ಚಾನಲ್ ಪ್ರೇಮ.
ನಿಷ್ಕಾಮ ಪ್ರೇಮ, ಯಾವ ಪ್ರತಿಫಲಾಪೇಕ್ಷೆ ಇಲ್ಲದ ಪ್ರೇಮ. ಆ ಪ್ರೇಮ ಎನ್ನುವ ಚಾನಲಲ್ಲಿ, ಮಾಧ್ಯಮದಲ್ಲಿ ಡಿಸ್ಟಾರ್ಷನ್, ಅಡ್ಡಿ ಬಂದಿತು ಎಂದರೆ ಅಧ್ಯಾತ್ಮ ಜ್ಞಾನ ಸುಗಮವಾಗಿ ಪರಿಶುದ್ಧವಾಗಿ ಪ್ರವಹಿಸಲಾರದು. ಭಗವಂತ ಪ್ರೇಮ ಸ್ವರೂಪ. ಯಾರು ಅವನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆಯೋ ಅವನು ತನ್ನ ವ್ಯಕ್ತಿತ್ವವನ್ನು ಪ್ರೇಮಮಯವಾಗಿಸಿಕೊಳ್ಳುತ್ತಾನೆ. ಆ ಪ್ರೇಮಮಯ ವ್ಯಕ್ತಿ ನೀಡುವ ಜ್ಞಾನ ಮಾತ್ರ ಫಲಪ್ರದವಾಗಬಲ್ಲದು. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಮುಂದುವರಿಸುತ್ತಾರೆ. ನಿಮ್ಮ ಗುರುವಿನಲ್ಲಿ ಈ 3 ಲಕ್ಷಣಗಳು. ಅವನು ಶಾಸ್ತ್ರಗಳ ಸಾರವನ್ನು ಗ್ರಹಿಸಿದ್ದಾನೆ, ನಿಷ್ಪಾಪನಾಗಿದ್ದಾನೆ, ಯಾವ ಫಲಾಪೇಕ್ಷೆ ಇಲ್ಲದೆ ಜ್ಞಾನವನ್ನು ಬೋಧಿಸುತ್ತಿದ್ದಾನೆ ಎನ್ನುವುದಾದರೆ ನೀವು ಸುರಕ್ಷಿತರು. ಇಲ್ಲದಿದ್ದರೆ ನೀವು ಸುರಕ್ಷಿತರಲ್ಲ, ಅಪಾಯ ಕಾದಿದೆ. ಅಷ್ಟೇ ಅಲ್ಲ, ಅಂತಹ ಗುರು ಜ್ಞಾನವನ್ನು ಒಳಿತನ್ನು ನೀಡುವ ಹಾದಿಯಲ್ಲಿ ಹೋಗಿ ಅದು ಕೆಡುಕನ್ನುಂಟು ಮಾಡುವ ಸಾಧ್ಯತೆಗಳೂ ಇರಬಹುದು. ಆದ್ದರಿಂದ ಗುರು, ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಹೇಳುವ ಪ್ರಕಾರ, ಶ್ರೋತ್ರಿಯೋ ಅವ್ರಜಿನೋ ಅಕಾಮಹತೋ ಯೋ ಬ್ರಹ್ಮವಿತ್ತಮಃ. ಶ್ರೋತ್ರಿಯ, ಶ್ರುತಿಗಳ ಸಾರವನ್ನು ಗ್ರಹಿಸಿದ್ದಾನೆ. ಅವ್ರಜಿನ, ಪಾಪರಹಿತ. ಅಕಾಮಹತ, ಯಾವ ಕಾಮನೆಯಿಂದಲೂ ಅವನು ಹತನಾಗಿಲ್ಲ, ನಿಷ್ಕಾಮನಾಗಿದ್ದಾನೆ. ಅವನು ಬ್ರಹ್ಮವಿತ್, ಬ್ರಹ್ಮಾನುಭವದಲ್ಲಿ ನೆಲೆ ನಿಂತಿದ್ದಾನೆ. ಅಂಥ ಗುರುವನ್ನು ನಾವು ಆಶ್ರಯಿಸುವಂಥದ್ದು. ಧರ್ಮ ಅನ್ನುವುದು ಮನುಷ್ಯನ ಸಂಸ್ಕಾರದ ಅತ್ಯುನ್ನತ ಅಭಿವ್ಯಕ್ತಿ. ಧರ್ಮ ಅನ್ನುವುದು ಮಾನವ ಹೃದಯದ ಅತ್ಯುನ್ನತ ಸುವಿಕಸಿತ ಪುಷ್ಪ. ಈ ಸರ್ವಶ್ರೇಷ್ಠವಾದ ಧರ್ಮವನ್ನು ಯಾರೆಂದರೆ ಅವರಿಂದ, ಎಲ್ಲೆಂದರೆ ಅಲ್ಲಿ, ಹೇಗಂದರೆ ಹಾಗೆ ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಕಾವ್ಯಗಳಲ್ಲಿ ಅಣುರೇಣು ತೃಣ ಕಾಷ್ಠದಿಂದ ವ್ಯಕ್ತಿ ಪಾಠವನ್ನು ಕಲಿತುಕೊಳ್ಳುತ್ತಾನೆ, ಬೋಧನೆಯನ್ನು ಪಡೆಯುತ್ತಾನೆ. ಗಿರಿ ಜಲ, ನೆಲ ಜಲ, ಬೀಸುವ ಗಾಳಿಯಿಂದ, ಹರಿಯುವ ನದಿಯಿಂದ, ಗಿಡ ಮರಗಳಿಂದ, ಕಲ್ಲು ಬಂಡೆಯಿಂದ ಮನುಷ್ಯ ಪಾಠ ಕಲಿತುಕೊಳ್ಳುತ್ತಾನೆ ಎಂದೆಲ್ಲ ವರ್ಣನೆ ಮಾಡಿರಬಹುದು. ಆದರೆ ಇವೆಲ್ಲ ಯಾರ ಪಾಲಿಗೆ? ನಮ್ಮ ನಿಮ್ಮ ಪಾಲಿಗೆ ಅಲ್ಲ. ಯಾರ ಹೃದಯ ಪದ್ಮ ಅರಳಿ ನಿಂತಿದೆಯೋ ಅವರ ಪಾಲಿಗೆ ಮಾತ್ರ. ಅವನು ಬೀಸುವ ಗಾಳಿಯಿಂದ, ಹರಿಯುವ ನದಿಯಿಂದ, ಬೆಳಕು ಬೀರುವ ಸೂರ್ಯಕಿರಣದಿಂದ, ಕಲ್ಲು ಬಂಡೆಯಿಂದ, ಒಂದೊಂದರಿಂದಲೂ ಆಧ್ಯಾತ್ಮಿಕ ಸ್ಫುರಣೆಯನ್ನು ಪಡೆಯುತ್ತಾನೆ. ನಾವು ನೀವು ಅಲ್ಲ. ಹೃದಯ ವಿಕಸಿತಗೊಳ್ಳುವ ಆ ಕಾರ್ಯವನ್ನು ಮಾಡುವವನು ಗುರು. ನಮ್ಮೊಳಗೆ ಅಧ್ಯಾತ್ಮದ ಬೀಜ ಇದ್ದರೆ ಮಾತ್ರ ಪ್ರಕೃತಿಯ ಪ್ರತಿಯೊಂದೊಂದು ಘಟನೆ, ಪ್ರತಿಯೊಂದೊಂದು ದೃಶ್ಯ ನಮಗೆ ಗುರುವಾಗಬಲ್ಲದು. ಆ ಬೀಜವನ್ನು ಬಿತ್ತನೆ ಮಾಡಿ ಅದಕ್ಕೆ ನೀರೆರೆದು ಬೆಳೆಯಿಸುವವನು ಗುರು. ಆದ್ದರಿಂದ ಧರ್ಮ ಜೀವನದಲ್ಲಿ ಯಾವಾಗಲೂ ಮೊದಲ ಸ್ಥಾನ ಗುರುವಿಗೆ. ಸಾತ್ವಿಕ ಗುರು, ಪವಿತ್ರ ಗುರು,
ವಿವೇಕಿಯಾದ ಗುರು ಮಾತ್ರ ನಮ್ಮ ಹೃದಯದಲ್ಲಿ ಧರ್ಮ ಸಸಿಯನ್ನು ನೆಟ್ಟು ಬೆಳೆಸಬಲ್ಲನು. ಸ್ವಾಮೀಜಿ ಎಷ್ಟು ಒಳ್ಳೆಯ ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬ ಕುರುಡ ಮ್ಯೂಸಿಯಂಗೆ ಹೋಗಬಹುದು. ಅಲ್ಲಿರುವ ಎಲ್ಲ ವಸ್ತುಗಳು ಹಾಗೆ ಇದ್ದರೂ ಕೂಡ ಅದರಿಂದ ಅವನಿಗೆ ಏನಾದರೂ ಪ್ರಯೋಜನ ಆಯಿತಾ? ಆ ಕುರುಡ ತನ್ನ ದೃಷ್ಟಿಯನ್ನು ಪಡೆಯುವವರೆಗೆ ಆ ಮ್ಯೂಸಿಯಂನಿಂದ ಏನಾದರೂ ಉಪಯೋಗವನ್ನು ಪಡೆಯಬಲ್ಲನೇನು? ಅಧ್ಯಾತ್ಮ ಜೀವನದಲ್ಲಿ ನಮ್ಮ ಕಣ್ಣು ತೆರೆಯಿಸುವ ಕಾರ್ಯ ಮಾಡುವವನು ಗುರು. ಅಂಥ ಗುರುವನ್ನು ನಾವು ಸಮೀಪಿಸಿದಾಗ ನಾವು ಶ್ರದ್ಧೆಯಿಂದ, ಪ್ರೇಮದಿಂದ, ಶರಣಾಗತಿಯಿಂದ ಅವನ ಮೊರೆ ಹೋಗಬೇಕು. ಗುರುವಿಗೂ ನಮಗೂ ಏನು ಸಂಬಂಧ? ತಂದೆ ಮಗುವಿಗೆ ಇರುವ ಸಂಬಂಧ. ಎಲ್ಲಿ ಇಂಥ ಗುರು ಶಿಷ್ಯ ಸಂಬಂಧ ಸುಪುಷ್ಟವಾಗಿದೆಯೋ ಅಲ್ಲಿ ಮಾತ್ರ ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳು ಉದಿಸಿ ಬಂದು ಮಾನವತೆಯನ್ನು ಪಾವನಗೊಳಿಸುವುದನ್ನು ನಾವು ಗಮನಿಸುತ್ತೇವೆ. ಗುರು ಶಿಷ್ಯ ಸಂಬಂಧ ಇಲ್ಲದ ಕಡೆಯಲ್ಲಿ ಅಧ್ಯಾತ್ಮ ಜ್ಞಾನ ಸಮೃದ್ಧವಾಗಿ ಪ್ರಚುರವಾಗಲಾರದು. ಅಲ್ಲಿ ಎಲ್ಲಿ ಗುರು ಶಿಷ್ಯ ಸಂಬಂಧ ಇಲ್ಲವೋ ಅಲ್ಲಿ ಗುರು ಕೆಲವು ಡಾಲರ್ಗಳಿಗೆ ತನ್ನ ಜ್ಞಾನವನ್ನು ಹೇಳ್ತಾನೆ, ಶಿಷ್ಯ ಆ ಕೆಲವು ಡಾಲರ್ಗಳಿಗೆ ತನ್ನ ತಲೆಯನ್ನೆಲ್ಲ ಗುರುವಿನ ವಿಚಾರಗಳಿಂದ ತುಂಬಿಸಿಕೊಳ್ಳುತ್ತಾನೆ. ಅದು ಮುಗಿದ ಮೇಲೆ ಗುರು ಒಂದು ದಿಕ್ಕು, ಶಿಷ್ಯ ಒಂದು ದಿಕ್ಕು. ಅದರಿಂದ ಪ್ರಯೋಜನವಾಗಲಾರದು. ಧರ್ಮ ಜೀವನದಲ್ಲಿ, ಭಕ್ತಿ ಮಾರ್ಗದಲ್ಲಿ ವ್ಯಾಪಾರ ಸಲ್ಲದು. ಡಾಲರುಗಳಿಂದ ನಾವು ಭಕ್ತಿಯನ್ನು, ಅಧ್ಯಾತ್ಮ ಸತ್ವವನ್ನು ಖರೀದಿಸಲಾಗದು. ಸ್ವಾಮೀಜಿ ಅಂತಿಮ ವಿಚಾರಕ್ಕೆ ಬರುತ್ತಾರೆ. ತುಂಬ ಹೃದಯ ಸ್ಪರ್ಶಿಯಾಗಿ ಸ್ವಾಮೀಜಿ ವರ್ಣನೆಯನ್ನು ಮಾಡುತ್ತಾರೆ. ಧರ್ಮ ಯಾವುದು? ಮನುಷ್ಯ ಜೀವನದ ಅತ್ಯುನ್ನತ ಅಭಿವ್ಯಕ್ತಿಯೋ, ವಿಶ್ವದ ಸರ್ವಶ್ರೇಷ್ಠ ಜ್ಞಾನ ಮತ್ತು ವಿವೇಕ ಪ್ರಜ್ಞೆಯ ಪರಾಕಾಷ್ಠೆಯೋ? ಅಂಥ ಧರ್ಮವನ್ನು ನೀವು ಗ್ರಂಥಗಳಿಂದ ಪಡೆಯಲಿಕ್ಕೆ ಆಗುವುದಿಲ್ಲ. ನೀವು ಹಿಮಾಲಯದ ಮೂಲೆ ಮೂಲೆಗಳಲ್ಲಿ, ಗಿರಿಗುಹೆ ಕಂದರಗಳಲ್ಲಿ ಹುಡುಕಿದರೆ ಪಡೆಯಲಿಕ್ಕೆ ಆಗುವುದಿಲ್ಲ. ಆಲ್ಪ್ಸ್ ಬೆಟ್ಟದ ತುದಿಯನ್ನೇರಿದರೆ ಪಡೆಯಲಾಗುವುದಿಲ್ಲ. ಸಾಗರದ ಆಳದ ಆಳವನ್ನು ಕೆದಕಿದರೆ ಪಡೆಯಲಾಗುವುದಿಲ್ಲ. ಗೋಬಿ ಮರುಭೂಮಿಯಲ್ಲಿ ಹುಡುಕಿದರೆ ಸಿಗದು. ಟಿಬೇಟಿನ ಬಯಲು ಪ್ರದೇಶಗಳಲ್ಲಿ ಕೆದಕಿದರೆ ಸಿಗಲಾರದು. ಅದು ಎಲ್ಲಿ ಸಿಗುತ್ತದೆ? ಎಲ್ಲಿಯವರೆಗೆ ನಮ್ಮ ಹೃದಯದಲ್ಲಿ ಸಂಸ್ಕಾರವಿಲ್ಲವೋ ಅಲ್ಲಿಯವರೆಗೆ ಅದು ಎಲ್ಲೂ, ವಿಶ್ವದೆಲ್ಲೆಲ್ಲಿಯೂ ಸಿಗಲಾರದು. ಆ ಹೃದಯದಲ್ಲಿ ನಮ್ಮ ಸಂಸ್ಕಾರ ಉದಿಸಿದಾಗ, ಹೃದಯ ತೆರೆದಾಗ ನಮ್ಮ ಪಾಲಿಗೆ ಗುರು ದೊರೆಯುತ್ತಾನೆ. ಆ ಗುರು ಹೃದಯದಲ್ಲಿರುವ ಆ ಅಧ್ಯಾತ್ಮ ಬೀಜಕ್ಕೆ ಪೋಷಣೆಯನ್ನು ಮಾಡಿ ವಿಶಾಲ ವೃಕ್ಷವಾಗಿ ಬೆಳೆಯಿಸುತ್ತಾನೆ. ಆದ್ದರಿಂದ ಗುರು ನಮಗೆ ಲಭಿಸಿದಾಗ ಗುರುವಿನಲ್ಲಿ ನಾವು ಪೂರ್ಣವಾಗಿ ಶರಣಾಗತರಾಗೋಣ. ಶ್ರದ್ಧೆಯಿಂದ, ಪ್ರೇಮದಿಂದ, ಪರಮ ಗೌರವದಿಂದ ಶರಣಾಗೋಣ. ಗುರುವನ್ನು ಸಾಕ್ಷಾತ್ ಭಗವಂತ ಎಂದು ಪೂಜಿಸೋಣ. ಆಗ ಶ್ರೇಷ್ಠ ಜ್ಞಾನ, ಸತ್ ಚಿತ್ ಆನಂದ
ಸರ್ವಶ್ರೇಷ್ಠ ಸೌಂದರ್ಯ ಪ್ರಭೆ ನಮ್ಮದಾಗುತ್ತದೆ. ನಮಸ್ಕಾರ.